10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ದರೋಡೆ ಮಾಡಲಾಗಿದೆ. ಮಣಪ್ಪುರಂ ಫೈನಾನ್ಸ್ ನಲ್ಲಿ ದರೋಡೆಕೋರರು ಈ ಕೃತ್ಯವನ್ನ ಮಾಡಿದ್ದಾರೆ. ಹರಿಯಾಣದ ಗುರುಗ್ರಾಮ್ನಲ್ಲಿರುವಂತಹ ಮಣಪ್ಪುರಂ ಫೈನಾನ್ಸ್ ಕಚೇರಿಯಲ್ಲಿ 33 ಕೆಜಿ ಚಿನ್ನಾಭರಣವನ್ನ ದೋಚಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಶಸ್ತ್ರಾಸ್ತ್ರಧಾರಿಗಳಾಗಿದ್ದ 7 ರಿಂದ 8 ದರೋಡೆಕೋರರು ಈ ಕೃತ್ಯವನ್ನ ಮಾಡಿದ್ದಾರೆ. ಓರ್ವ ಸಿಬ್ಬಂದಿ, ಇಬ್ಬರು ಗ್ರಾಹಕರಿಗೆ ಗಂಭೀರ ಗಾಯವಾಗಿದೆ. ಕಳೆದ 6 ತಿಂಗಳಲ್ಲಿ 6 ಬಾರಿ ಮಣಪ್ಪುರಂ ಫೈನಾನ್ಸ್ ನಲ್ಲಿ ದರೋಡೆ ಆಗಿರುವಂತದ್ದು. ದೇಶದ ಬೇರೆ ಬೇರೆ ಕಡೆ ಪದೇ ಪದೇ ಮಣಪ್ಪುರಂ ಫೈನಾನ್ಸ್ ಕಚೇರಿಯ ಶಾಖೆಗಳೇ ಇಲ್ಲಿ ಟಾರ್ಗೆಟ್ ಆಗ್ತಿರುವಂತದ್ದು. ಹಲವು ಅನುಮಾನಗಳಿಗೂ ಕೂಡ ಇಲ್ಲಿ ಕಾರಣವಾಗಿರುವಂತಹ ವಿಚಾರ. ಇದೀಗ ಹರಿಯಾಣದ ಗುರುಗ್ರಾಮ್ನಲ್ಲಿ ಆಗಿರುವಂತಹ ಘಟನೆ. 10 ಕೋಟಿ ಚಿನ್ನವನ್ನ ಈಗ ಲೂಟಿ ಮಾಡಲಾಗಿದೆ. ಹರಿಯಾಣದ ಗುರುಗ್ರಾಮ್ನಲ್ಲಿರುವಂತಹ ಮಣಪ್ಪುರಂ ಫೈನಾನ್ಸ್ ಕಚೇರಿಯಲ್ಲಿ ಆಗಿರುವಂತಹ ದರೋಡೆ. ಇದೀಗ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿ ಪರಿಶೋಧನೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆಯನ್ನ ಕೂಡ ಈಗ ಪೊಲೀಸರು ಕೈಗೊಂಡಿದ್ದಾರೆ. 33 ಕೆಜಿ ಚಿನ್ನಾಭರಣವನ್ನ ದೋಚಿ ಶಸ್ತ್ರಾಸ್ತ್ರಧಾರಿಗಳಾಗಿದ್ದಂತಹ 7 ರಿಂದ 8 ದರೋಡೆಕೋರರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಓರ್ವ ಸಿಬ್ಬಂದಿ ಹಾಗೂ ಇಬ್ಬರು ಗ್ರಾಹಕರಿಗೆ ಗಂಭೀರವಾದಂತಹ ಗಾಯವಾಗಿದೆ. ಆಗ್ಲೇ ನಾವು ಹೇಳ್ತಾ ಇದ್ವಿ, ಕಳೆದ 6 ತಿಂಗಳಲ್ಲಿ ಇದು 6ನೇ ಬಾರಿ ಮಣಪ್ಪುರಂ ಗ್ರೂಪ್ಗೆ ಸೇರಿದಂತಹ ಫೈನಾನ್ಸ್ ಕಚೇರಿ ಮೇಲೆ ಆಗಿರುವಂತಹ ದರೋಡೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಏನ್ ವಿವರ ಸಿಗ್ತಾ ಇದೆ ಇಲ್ಲಿ? ಕುತೂಹಲ ಹಾಗೂ ಅನುಮಾನಾಸ್ಪದ ವಿಚಾರ ಅಂದ್ರೆ ಪದೇ ಪದೇ ಮಣಪ್ಪುರಂ ಶಾಖೆಗಳೇ ಇಲ್ಲಿ ಟಾರ್ಗೆಟ್ ಆಗ್ತಾ ಇರುವಂತದ್ದು. ದೇಶದ ಬೇರೆ ಬೇರೆ ಕಡೆ ಈ ರೀತಿ ಆಗ್ತಾ ಇದೆ, ಬಟ್ ಮಣಪ್ಪುರಂ ಶಾಖೆಗಳೇ ಟಾರ್ಗೆಟ್ ಆಗ್ತಾ ಇವೆ. ಚಂದ್ರಮೋಹನ್. ಹೌದು ಅಮರ್ ಪ್ರಸಾದ್, ದೇಶದಲ್ಲಿ ಈಗ ಮಣಪ್ಪುರಂನ ಫೈನಾನ್ಸ್ ಕಚೇರಿಗಳನ್ನೇ ಟಾರ್ಗೆಟ್ ಮಾಡಿ ದರೋಡೆಕೋರರು ದಾಳಿಯನ್ನ ನಡೆಸಿ ಚಿನ್ನಾಭರಣ ಮತ್ತು ನಗದು ಹಣವನ್ನ ದೋಚಿಕೊಂಡು ಪರಾರಿ ಆಗ್ತಾ ಇದ್ದಾರೆ. ಕಳೆದ 6 ತಿಂಗಳಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳ 6 ಮಣಪ್ಪುರಂ ಫೈನಾನ್ಸ್ ಕಚೇರಿಗಳ ಮೇಲೆ ದರೋಡೆಕೋರರು ದಾಳಿ ನಡೆಸಿ ಚಿನ್ನ ಮತ್ತು ನಗದನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಈಗ ದೆಹಲಿಗೆ ಹೊಂದ್ಕೊಂಡಂತೆ ಇರುವ ಹರಿಯಾಣದ ಗುರುಗ್ರಾಮದಲ್ಲಿರುವ ಮಣಪ್ಪುರಂ ಫೈನಾನ್ಸ್ ಕಚೇರಿಯ ಮೇಲೆ 7 ರಿಂದ 8 ಮಂದಿ ದರೋಡೆಕೋರರು ದಾಳಿಯನ್ನ ನಡೆಸಿದರೆ. ಮೊದಲಿಗೆ ದರೋಡೆಕೋರರಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನ ಬಳಿ ನಿಂತ್ಕೊಂಡು ಆತನ ಜೊತೆ ಮಾತಾಡ್ತಾ ಇರ್ತಾರೆ. ಮತ್ತೊಬ್ಬ ದರೋಡೆಕೋರ ಬಂದು ಸೆಕ್ಯೂರಿಟಿ ಗಾರ್ಡ್ ನ ತಲೆಗೆ ಹೊಡೆದು ಉಳಿದ 6 ರಿಂದ 7 ಮಂದಿ ಒಳಗಡೆ ನುಗ್ತಾರೆ. ಒಳಗಡೆ ನುಗ್ಗಿ ಮಣಪ್ಪುರಂ ಫೈನಾನ್ಸ್ ಕಚೇರಿನಲ್ಲಿ ಇದ್ದಂತಹ ಎಲ್ಲಾ 32 ಕೆಜಿ ಚಿನ್ನ ಜೊತೆಗೆ ಸುಮಾರು 7.8 ಲಕ್ಷ ರೂಪಾಯಿ ನಗದನ್ನು ಕೂಡ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಇದೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಇದೊಂದೇ ಮಣಪ್ಪುರಂ ಫೈನಾನ್ಸ್ ಕಚೇರಿ ಮಾತ್ರ ಇತ್ತೀಚೆಗೆ ದರೋಡೆ ಆಗ್ತಾ ಇರ್ತಕ್ಕಂಥದ್ದಲ್ಲ. ಕಳೆದ 6 ತಿಂಗಳಲ್ಲಿ ದೇಶದ ಬೇರೆ ಬೇರೆ ನಗರಗಳ 6 ಮಣಪ್ಪುರಂ ಫೈನಾನ್ಸ್ ಕಚೇರಿಗಳ ಮೇಲೆ ದರೋಡೆಕೋರರು ದಾಳಿಯನ್ನು ನಡೆಸಿ ಚಿನ್ನಾಭರಣವನ್ನ ದೋಚಿದ್ದಾರೆ. ಮುಖ್ಯವಾಗಿ ಕಳೆದ ವರ್ಷದ ಆಗಸ್ಟ್ 29ರಂದು ಜಲಂಧರ್ನಲ್ಲಿ ಇರುವ ಮಣಪ್ಪುರಂ ಫೈನಾನ್ಸ್ ಕಚೇರಿ ಮೇಲೆ ದಾಳಿ ನಡೆಸಿ 10 ಕೆಜಿ ಚಿನ್ನವನ್ನ ಲೂಟಿ ಮಾಡಿದ್ದಾರೆ. ಬಳಿಕ ಸೆಪ್ಟೆಂಬರ್ 28ರಂದು ನಾಗ್ಪುರದಲ್ಲಿ ಇರುವ ಮಣಪ್ಪುರಂ ಫೈನಾನ್ಸ್ ಕಚೇರಿ ಮೇಲೆ ದಾಳಿ ನಡೆಸಿ 30 ಕೆಜಿ ಚಿನ್ನವನ್ನ ಲೂಟಿ ಮಾಡಿದ್ದಾರೆ. ಅದಾದ ನಂತರ ಮುಂಬೈನ ಥಾಣೆನಲ್ಲಿರುವ ಮಣಪ್ಪುರಂ ಫೈನಾನ್ಸ್ ಕಚೇರಿ ಮೇಲೆ ದಾಳಿ ನಡೆಸಿದ ದರೋಡೆಕೋರರು 32 ಕೆಜಿ ಚಿನ್ನವನ್ನ ದರೋಡೆ ಮಾಡಿಕೊಂಡು ಪರಾರಿಯಾಗಿದ್ರು. ಇದಾದ ಬಳಿಕ ಡಿಸೆಂಬರ್ 30ರಂದು ಕೋಲ್ಕತ್ತಾದಲ್ಲೂ ಕೂಡ ಮಣಪ್ಪುರಂ ಫೈನಾನ್ಸ್ ಕಚೇರಿಯಲ್ಲಿರುವ 30 ಕೆಜಿ ಚಿನ್ನವನ್ನ ದರೋಡೆ ಮಾಡಲಾಗಿತ್ತು. ಈಗ ಜನವರಿ 5ರಂದು ಕೂಡ ಛತ್ತೀಸ್ಗಢದ ಅಂಬಿಕಾಪುರದಲ್ಲಿ 13 ಕೆಜಿ ಚಿನ್ನವನ್ನ ದರೋಡೆ ಮಾಡಲಾಗಿತ್ತು. ಈಗ ಮತ್ತೆ ಹರಿಯಾಣದ ಗುರುಗ್ರಾಮ್ನಲ್ಲೂ ಕೂಡ ಮಣಪ್ಪುರಂ ಫೈನಾನ್ಸ್ ಕಚೇರಿ ಮೇಲೆ ದಾಳಿಯನ್ನ ನಡೆಸಿ ದರೋಡೆಕೋರರು ಚಿನ್ನವನ್ನ ದೋಚಿದ್ದಾರೆ. ಹೀಗೆ ಒಟ್ಟು ಸುಮಾರು 40 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಮಣಪ್ಪುರಂ ಫೈನಾನ್ಸ್ ಕಚೇರಿಗಳಿಂದಲೇ ದೋಚಲಾಗಿದೆ. ಈಗ ಹರಿಯಾಣದ ಗುರುಗ್ರಾಮದಲ್ಲಿ ನಡೆದಿರುವ ದರೋಡೆಯಲ್ಲಿ ಒಟ್ಟು ಸುಮಾರು 9 ರಿಂದ 10 ಕೋಟಿ ಮೌಲ್ಯದ ಚಿನ್ನವನ್ನ ದೋಚಲಾಗಿದೆ. ಇದ್ರ ಬಗ್ಗೆ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅಮರ್ ಪ್ರಸಾದ್. ಧನ್ಯವಾದ ಚಂದ್ರಮೋಹನ್.